ಸ್ನೇಹಿತರೆ ನಮಸ್ಕಾರ. ನಮಗೆ ಅನಿರೀಕ್ಷಿತವಾದಂಥ ಕೆಲವೊಂದಷ್ಟು ಸಕ್ಸಸ್ಗಳು ಸಿಕ್ಕಿದಂಥ ಬೆನ್ನಲ್ಲೇ ಕೆಲವೊಂದಷ್ಟು ಅನಿರೀಕ್ಷಿತ ಘಟನೆಗಳು ಕೂಡ ಎದುರಾಗಿ ಬಿಡ್ತವೆ. ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದೇ ಕೆಲವೊಂದು ಸಲ ಅರ್ಥ ಆಗೋದಿಲ್ಲ. ಅದೇ ರೀತಿ ಗಿಲ್ಲಿ ವಿಚಾರದಲ್ಲೂ ಕೂಡ ಈಗ ಆಗಿದೆ. ಗಿಲ್ಲಿ ವಿಚಾರದಲ್ಲಿ ಅಭಿಮಾನಿಯೋರ್ವ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾನೆ. ಅದರಲ್ಲೂ ಕೂಡ ಗಿಲ್ಲಿಗಾಗಿ ಟ್ಯಾಟೋವನ್ನು ಹಾಕಿಸ್ಕೊಂಡಂಥ ಅಭಿಮಾನಿಯನ್ನು ಗಿಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾನೆ ಅನ್ನುವಂಥದ್ದು ಆತನ ಬೇಸರ. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ. ಅಂದರೆ ದೊಡ್ಡ ದೊಡ್ಡವರನ್ನು ಎಲ್ಲರನ್ನೂ ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲ ಪಕ್ಷದವರನ್ನು, ಜಾತಿಯವರನ್ನು, ಮುಖಂಡರನ್ನು, ಲೀಡರ್ಸ್ಗಳನ್ನು, ಹಾಗೆಯೇ ತನ್ನ ಊರಿನ ನಾಯಕರನ್ನು, ಹಾಗೆ ಬೇರೆ ಬೇರೆಯವ್ರನ್ನ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಆಯಿತು. ಅವರಿಂದ ಧನ್ಯವಾದಗಳನ್ನು ಕೂಡ ಸ್ವೀಕರಿಸಿ ಆಯಿತು. ಅವರಿಂದ ಅಭಿನಂದನೆಯನ್ನು ಕೂಡ ಸ್ವೀಕರಿಸಿ ಆಯಿತು. ಈತ ಧನ್ಯವಾದ ಸಲ್ಲಿಸಿಯೂ ಕೂಡ ಆಯಿತು. ಶಿವಣ್ಣನನ್ನೂ ಕೂಡ ಹೋಗಿ ಭೇಟಿ ಮಾಡಿದ್ದಾಯಿತು. ಆದರೆ ಈ ಒಬ್ಬ ವ್ಯಕ್ತಿಯನ್ನು ಮಾತ್ರ ಈತ ಯಾಕೆ ಭೇಟಿ ಮಾಡಲಿಲ್ಲ? ಉದ್ದೇಶಪೂರ್ವಕವಾಗಿನೋ ಅಥವಾ ಈತ ಅದರ ಬಗ್ಗೆ ಅರಿವು ಮೂಡಲಿಲ್ವೋ ಅಥವಾ ಸಮಯ ಸಿಗಲಿಲ್ವಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೀಗೆ ಎದ್ದಿದ್ದಾವೆ. ಜೊತೆಗೆ ಆತ ಬಹಿರಂಗವಾಗಿ ತನ್ನ ಅಸಮಾಧಾನವನ್ನು ಕೂಡ ಹೊರಗಡೆ ಹಾಕಿದ್ದಾನೆ. ಹಾಗಾದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಏನಂತೇಳಿ ಚರ್ಚೆ ಆಗ್ತಿದೆ, ಏನು ಗಿಲ್ಲಿ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತವಾಗ್ತಿದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಸ್ಟೋರಿ ನೀವು ನೋಡೋದಕ್ಕಿಂತ ಮುನ್ನ ಗಿಲ್ಲಿಗೆ ಈ ಸ್ಟೋರಿಯನ್ನು ಶೇರ್ ಆಗುವ ಹಾಗೆ ಮಾಡಿ. ಅತಿ ಹೆಚ್ಚು ಜನರಿಗೆ ಈ ಸ್ಟೋರಿ ಶೇರ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಒಂದು ವಾಸ್ತವ ಪರಿಸ್ಥಿತಿ, ಮತ್ತೊಂದು ಈ ನಮಗೆ ಸಕ್ಸಸ್ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಮಾಡುವಂಥ ಕೆಲವೊಂದಷ್ಟು ಎಡವಟ್ಟುಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡಿಸೋದಂತ ಆಗ್ತದೆ. ಜೊತೆಗೆ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ದಂಗೆ ಆಗುತ್ತೆ. ಏನು ಗಿಲ್ಲಿಗೆ ಯಾಕೆ ಈ ಸ್ಟೋರಿಯನ್ನು ಶೇರ್ ಮಾಡಬೇಕು ಅಂತೇಳಿ ಕೇಳಿದ್ರೆ, ನಾನು ಹೇಳಿದೆಲ್ಲ, ಈ ಕೆಲವೊಂದು ಸಲ ಸಕ್ಸಸ್ಗಳು ಆ ರೀತಿ ಮಾಡಿಬಿಡ್ತದ್ರಿ. ಅನಿರೀಕ್ಷಿತವಾಗಿ ಸಿಗುವಂಥ ಸಕ್ಸಸ್ ಆಗಿರ್ಬೋದು ಅಥವಾ ನಿರೀಕ್ಷಿತವಾಗಿ ಸಿಗುವಂತಹ ಸಕ್ಸಸ್ಸೇ ಆಗಿರಬಹುದು. ಆ ಸಕ್ಸಸ್ ಅನ್ನುವಂತಹ ಒಂದು ಯಶಸ್ಸಿನ ಓಟದಲ್ಲಿ ಹೋಗ್ತಿರುವಂಥ ಅಥವಾ ಸಮುದ್ರದಲ್ಲಿ ತೇಲ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಈ ಬೋಟು ಎಲ್ಲಿಗೆ ಗುರಿ ಮುಟ್ಟಬೇಕೋ ಅಲ್ಲಿಗೆ ಹೋದರೆ ಮಾತ್ರ ಚೆಂದ. ಅದರ ನಡುವೆ ಸಿಗುವಂಥ ವ್ಯಕ್ತಿಗಳನ್ನು ಕೂಡ ನಾವು ಮಾತಾಡಿಸ್ತಾ ಇದ್ದರೆ ಅಥವಾ ನಾವು ಆ ವಿಚಾರದಲ್ಲಿ ಅಹಂಕಾರ ತೋರಿಸ್ತಿದ್ದೇವೆ ಅಂತೇಳಿ ಅವರಿಗೆ ಅನ್ನಿಸ್ತು ಅಂತ ಹೇಳಿದ್ರೆ ಇದು ಬೇರೆದೇ ರೀತಿಯಾದಂಥ ಸಂದೇಶವನ್ನು ರವಾನಿಸ್ತದೆ. ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ಯಾವ ಮಟ್ಟಿಗೆ ಕ್ರೇಜನ್ನು ಹುಟ್ಟಿಸಿತ್ತು ಅನ್ನೋದಕ್ಕೆ ಸಾಬೀತು ಈ ಬಾರಿ ಗಿಲ್ಲಿಗೆ ಬಂದಂಥ ಓಟು. ಹೌದು, ಗಿಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯ ದೊಡ್ಡ ಸೆನ್ಸೇಷನಲ್ ಪಾಯಿಂಟ್ ಆಗಿದ್ದ. ಬಿಗ್ ಬಾಸ್ ಕನ್ನಡ ಸೀಸನ್ನು ಮುಗಿದರೂ ಕೂಡ ಗಿಲ್ಲಿಯ ಆಟಾಟೋಪ ಅಥವಾ ಹವಾ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಜನಪ್ರಿಯತೆ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾನೆ ಇದೆ. ದಿನೇ ದಿನೇ ಗಿಲ್ಲಿಯ ಕ್ರೇಜ್ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಗಿಲ್ಲಿಯನ್ನು ಭೇಟಿ ಆಗೋದಕ್ಕೆ ಅಪಾರ ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ. ಬಿಗ್ ಬಾಸ್ನಿಂದ ಹೊರಬಂದಂತಹ ಬಳಿಕ ಗಿಲ್ಲಿಗೆ ಕೊಂಚವೂ ಕೂಡ ಬ್ರೇಕ್ ಸಿಗ್ತಾ ಇಲ್ಲ. ಹಲವು ಇವೆಂಟ್ಗಳು, ಜೊತೆಗೆ ಅತಿಥಿಯಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಹೋಗುವಂತಹ ಪರಿಸ್ಥಿತಿ, ಹಾಗೆಯೇ ದೊಡ್ಡ ದೊಡ್ಡವರನ್ನು ಮೀಟ್ ಮಾಡುವಂಥ ಕೆಲಸ, ಹೀಗೆ ಎಲ್ಲವೂ ಕೂಡ ಗಿಲ್ಲಿಗೆ ಬೆಂಬಿಡದೆ ಕಾಡ್ತಾ ಇದೆ. ಜೊತೆಗೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಗಿಲ್ಲಿ ಹೇಗೋ ಹೋಗ್ತಾ ಇದ್ದಾನೆ. ಈ ನಡುವೆ ಗಿಲ್ಲಿ ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೂ ಕೂಡ ಗಿಲ್ಲಿಯ ಬಗ್ಗೆ ಒಂದು ಅಪಸ್ವರ ಈಗ ಕೇಳಿ ಬರ್ತಿದೆ. ಅಂದರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಗಿಲ್ಲಿಗೂ ಈಗ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಬಂದ ಬಳಿಕ ಗಿಲ್ಲಿಗೆ ಇರುವಂತಹ ರೀತಿ ನೀತಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಅನ್ನುವಂಥದ್ದು. ಗಿಲ್ಲಿ ಹೋದ ಕಡೆಯಲ್ಲೆಲ್ಲ ಪೊಲೀಸ್ ಬಂದೋಬಸ್ತ್ ಮತ್ತು ಬಾಡಿಗಾರ್ಡ್ಗಳು ಇರಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ಆ ಮಟ್ಟಿಗೆ ಗಿಲ್ಲಿಗೆ ಕ್ರೇಜ್ ಹೆಚ್ಚಾಗಿದೆ. ಈ ಮಧ್ಯೆ ಸಣ್ಣ ವಿಚಾರವೊಂದು ಈಗ ದೊಡ್ಡ ವಿವಾದವಾಗಿ ಪರಿಣಮಿಸಿದೆ ಅನ್ನೋದನ್ನು ನಾವೆಲ್ಲಿ ಗಮನಿಸಬೇಕು. ಇಷ್ಟೆಲ್ಲ ಸಕ್ಸಸ್ ಒಂದು ಕಡೆ ಆದರೆ ಈ ಸಕ್ಸಸ್ನ ಬೆನ್ನಲ್ಲೇ ಒಂದು ಕಪ್ಪು ಚುಕ್ಕೆ ಅನ್ನೋ ರೀತಿಯಲ್ಲಿ ಗಿಲ್ಲಿ ಮಾಡಿದ್ದಂತಹ ಒಂದು ತಪ್ಪು ಎದ್ದು ಕಾಣಿಸ್ತಿದೆ. ಏನದು ಹೇಳ್ತೀನಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಟ್ಯಾಟೋ ಅಭಿಮಾನಿಯನ್ನು ಭೇಟಿ ಮಾಡಿದ್ದಂತಹ ಗಿಲ್ಲಿ ನಟ ಹೊರಗಡೆ ಬಂದ ಮೇಲೆ ಮೊದಲು ಆ ಅಭಿಮಾನಿಯನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದ. ಟ್ಯಾಟೋ ಹಾಕಿಸ್ಕೊಂಡಿದ್ದಂಥ ಆ ಅಭಿಮಾನಿ ಕೂಡ ಈ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ದ. ಆದರೆ ಈಗ ಅದೇ ಅಭಿಮಾನಿ ಹೊಸ ಖ್ಯಾತೆಯನ್ನು ತೆಗೆದಿದ್ದಾನೆ. ಬಿಗ್ ಬಾಸ್ ಮುಗಿದು ಇಷ್ಟು ದಿನಗಳು ಕಳೆದರೂ ಕೂಡ ಗಿಲ್ಲಿ ನಟ ನನ್ನನ್ನು ಮೀಟ್ ಮಾಡಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾನೆ. ಇದು ತಪ್ಪೆ. ಈಗ ಆ ಅಭಿಮಾನಿಯ ಸ್ಥಾನದಲ್ಲಿ ನಿಂತು ನಾವು ಯೋಚನೆ ಮಾಡಿದ್ರೆ ಅದು ತಪ್ಪು. ಆದರೆ ಗಿಲ್ಲಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದರೆ ಅದು ತಪ್ಪು ಸರಿನೋ ಅದು ಈಗಿರುವಂಥ ಕ್ವಶನ್. ಯಾಕೆ ಗಿಲ್ಲಿ ಅಭಿಮಾನಿಗಳನ್ನು ಮರೆತು ಹೋಗ್ತಿದ್ದಾರೆ?
ಅವರಿಗೆ ಬೇಕಾದವರನ್ನು ಮಾತ್ರ ಅವರು ಮೀಟ್ ಮಾಡ್ತಿದ್ದಾರೆ. ಮೊದಲು ಅಭಿಮಾನಿಗಳನ್ನು ಸಂಪಾದನೆ ಮಾಡಿ, ಅಂಥವರನ್ನು 100 ಜನರನ್ನು ನೀವು ಮೀಟ್ ಮಾಡಬಹುದು. ಅಂದರೆ ಈಗೇನು ಗಿಲ್ಲಿ ಮೀಟ್ ಮಾಡ್ತಿದ್ದಾರಲ್ಲ, ಅವರನ್ನು 100 ಜನರನ್ನು ಕೂಡ ನೀವು ಮೀಟ್ ಮಾಡ್ಬೋದು. ಅಭಿಮಾನಿಗಳನ್ನೇ ಉಳಿಸ್ಕೊಳ್ತಿಲ್ಲ ಅಂತಂದರೆ ನೀವು ಎಲ್ಲಿಂದ ಬೆಳಿತೀರಾ? ನೀವು ಯಾರನ್ನು ಮೀಟ್ ಮಾಡಿದ್ರೆ ಏನು ಪ್ರಯೋಜನ? ದುಡ್ಡು ಇರೋರನ್ನು ಮಾತ್ರ ಗಿಲ್ಲಿ ಮೀಟ್ ಮಾಡ್ತಾ ಇದ್ದಾನೆ. ಟ್ಯಾಟೋ ಹಾಕಿಸ್ಕೊಂಡವರನ್ನು ಗಿಲ್ಲಿ ಮೀಟ್ ಮಾಡಲಿಲ್ಲ. 50 ಕೋಟಿ ಓಟ್ಗೆ ಅಭಿಮಾನಿಗಳು ಬೇಕಾಯಿತು. ಆದರೆ ಅಭಿಮಾನಿಗಳನ್ನು ಮೀಟ್ ಮಾಡೋಕ್ಕೆ ಮಾತ್ರ ಆಗಲ್ವ ನಿಮಗೆ ಅನ್ನುವಂಥದ್ದನ್ನು ಒಂದು ಸಂದರ್ಶನದಲ್ಲಿ ತನ್ನ ಅಸಮಾಧಾನವನ್ನು ಈ ಟ್ಯಾಟೋ ಅಭಿಮಾನಿ ಹೊರಗಡೆ ಹಾಕಿದ್ದಾನೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈ ಅಭಿಮಾನಿ ಮೇಲೆ ನೆಟ್ಟಿಗರು ಕೂಡ ಗರಂ ಆಗಿದ್ದಾರೆ. ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಗಿಲ್ಲಿ ಹೇಳಿದ್ನ, ಅಥವಾ ಬಂದ ಕೂಡಲೇ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿ ರೂಲ್ಸ್ ಇದೆಯಾ? ಅವರಿಗೆ ಹುಷಾರಿಲ್ಲ ಅಂಥದ್ರಲ್ಲಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಿಮ್ಮನ್ನೂ ಕೂಡ ಮೀಟ್ ಆಗಿಯೇ ಆಗ್ತಾರೆ. ಅಷ್ಟರಲ್ಲಿ ಯಾಕೆಷ್ಟು ಆತುರ? ಇದು ನಿಜವಾದಂಥ ಅಭಿಮಾನ ಅಲ್ಲ, ಫೇಕ್ ಅಭಿಮಾನ ಅಂತಲೂ ಕೂಡ ನೆಟ್ಟಿಗರು ಗರಂ ಕೂಡ ಆಗಿದ್ದಾರೆ. ಇನ್ನೊಂದು ಕಡೆ ಕಾವ್ಯ ಕೂಡ ಲೈವ್ ಬಂದು ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿ ಈ ಟ್ಯಾಟೋ ಹಾಕಿಸ್ಕೊಳ್ಳುವಂಥ ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ದಯವಿಟ್ಟು ನಿಮ್ಮ ಅಭಿಮಾನವನ್ನು ಬೇರೆ ರೀತಿಯಲ್ಲಿ ತೋರಿಸಿ. ಈ ರೀತಿ ಟ್ಯಾಟೋಗಳನ್ನು ಹಾಕಿಸ್ಕೊಂಡು ಬಂದು ನಿಮ್ಮ ಮನೆಯವ್ರಿಗೂ ಕೂಡ ಬೇಸರವನ್ನು ಮಾಡಬೇಡಿ. ನನಗೂ ಕೂಡ ನೀವು ನೋವು ತಿನ್ನೋದನ್ನು ನೋಡೋದಕ್ಕೆ ಇಷ್ಟ ಇಲ್ಲ, ನಿಮ್ಮ ಅಭಿಮಾನವನ್ನು ನೋಡೋದಕ್ಕೆ ಇಷ್ಟ. ಹಾಗಂದ ಮಾತ್ರಕ್ಕೆ ನೀವು ನೋವು ತಿನ್ನೋದನ್ನು ನೋಡೋದಕ್ಕೆ ಸುತರಾಮ್ ನನಗೆ ಇಷ್ಟ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಕಾವ್ಯ ಅವರು ಕೂಡ ಹೇಳಿದ್ದಾರೆ. ಆದರೆ ಗಿಲ್ಲಿ ಇದುವರೆಗೆ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬಟ್ ಗಿಲ್ಲಿ ನಿಜವಾಗ್ಲೂ ಕೂಡ ಬ್ಯುಸಿ ಇರೋದಂತೂ ಸತ್ಯ. ಕಾರ್ಯಕ್ರಮಗಳು ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳಂತೂ ಇರೋದು ಸತ್ಯ. ಹೀಗಾಗಿ ಗಿಲ್ಲಿಗೆ ಈ ಟ್ಯಾಟೋ ಅಭಿಮಾನಿಯನ್ನು ಭೇಟಿ ಮಾಡೋದಕ್ಕೆ ಸಮಯ ಬಹುಶಃ ಸಿಕ್ಕಿರಲಿಕ್ಕಿಲ್ಲ. ಸಮಯ ಇದ್ರೂ ಕೂಡ ಫ್ಲ್ಯಾಶ್ ಕೂಡ ಆಗಿರಲಿಕ್ಕಿಲ್ಲ. ಈಗ ಮಾತು ಕೊಟ್ಟಿದ್ದೆ ಅನ್ನುವಂಥದ್ದು ಬಹುಶಃ ಫ್ಲ್ಯಾಶ್ ಆಗಿರಲಿಕ್ಕಿಲ್ಲ. ಈಗ ಈ ಎಲ್ಲ ಸುದ್ದಿಗಳು ನಾವೆಲ್ಲ ಏನು ಸುದ್ದಿಗಳನ್ನು ಮಾಡಿದ್ವೋ ಇದು ಬಹುಶಃ ಗಿಲ್ಲಿಗೆ ತಲುಪಿದರೆ ಗಿಲ್ಲಿ ಕರೆದು ಅಷ್ಟರೊಳಗೆ ಮಾತನಾಡಿಸಬಹುದು ಅನ್ನೋದು ಕೂಡ ಸತ್ಯ. ಈಗಾಗಲೇ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಟ್ಟಿರುವಂತಹ ಈ ಟ್ಯಾಟೋ ಅಭಿಮಾನಿ, ಅವರಲ್ಲಿ ಟ್ಯಾಲೆಂಟ್ ಇತ್ತು, ಅವರನ್ನು ನಾವು ಹೇಗೆ ಹೊರಗೆ ತಂದಿದ್ದೀವಿ? ಅವರು ಅಭಿಮಾನಿಗಳನ್ನು ಭೇಟಿ ಮಾಡಬೇಕಾಗಿತ್ತು. ಬಟ್ ಅವರು ಅಭಿಮಾನಿಗಳನ್ನು ಬಿಟ್ಟು ದುಡ್ಡಿರೋರನ್ನ ಮಾತ್ರ ಭೇಟಿ ಮಾಡ್ತಿರೋದು ತಪ್ಪಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇಲ್ಲಿ ನಟ ಇನ್ಸ್ಟಾಗ್ರಾಮ್ನಲ್ಲಿ 20 ಲಕ್ಷ ಫಾಲೋವರ್ಸನ್ನು ಹೊಂದಿದ್ದಾರೆ. ಅಭಿಮಾನಿಗಳ ಸಂಖ್ಯೆ ಇನ್ನೂ ಕೂಡ ಹೆಚ್ಚುತ್ತಾನೆ ಇದೆ. ಆದರೆ ಸಣ್ಣ ಪುಟ್ಟ ಇಂತಹ ಸಮಸ್ಯೆಗಳು, ಕಿರಿಕಗಳು ಕೂಡ ಆಗಾಗ ಬರಲೇಬೇಕು, ಬರ್ತಾ ಇದೆ. ಇದನ್ನು ಗಿಲ್ಲಿ ಹ್ಯಾಂಡಲ್ ಮಾಡಲೇಬೇಕಾಗುತ್ತೆ. ನೋಡೋಣ, ಗಿಲ್ಲಿ ಈ ಅಭಿಮಾನಿಯನ್ನು ನಿರಾಸೆ ಮಾಡ್ತಾರೆ ಅಂತೇಳಿ ದೇವರನ್ನ ನಮಗೂ ಕೂಡ ಅನಿಸಲ್ಲ. ಮೀಟ್ ಮಾಡ್ಬೋದು, ಇವತ್ತೆಲ್ಲ ನಾಳೆ ಗಿಲ್ಲಿ ಮೀಟ್ ಮಾಡ್ಬೋದು. ಈ ಅಭಿಮಾನಿಯು ಕೂಡ ಸ್ವಲ್ಪ ತಾಳ್ಮೆಯಲ್ಲಿರೋದು ಒಳ್ಳೆಯದು. ಆಮೇಲೆ ಇವರು ಕೂಡ ಪ್ರಯತ್ನವನ್ನು ಮಾಡ್ಬೋದಲ್ವ, ಗಿಲ್ಲಿಯನ್ನು ಮೀಟ್ ಮಾಡುವಂಥ ಪ್ರಯತ್ನವನ್ನು ಇವರು ಕೂಡ ಮಾಡ್ಬೋದು. ಅದರಲ್ಲೇ ಕೂಡ ದೊಡ್ಡ ವಿಚಾರ ಏನಿಲ್ಲ. ಗಿಲ್ಲಿ ಆ ರೀತಿ ಆ್ಯಟಿಟ್ಯೂಡ್ ತೋರಿಸುವಂಥ ಮನುಷ್ಯ ಅಂತೇಳಿ ಏನು ಅನಿಸೋದಿಲ್ಲ. ನೋಡೋಣ, ಗಿಲ್ಲಿ ಮೀಟ್ ಮಾಡಿದ್ರೆ ಆ ಬಳಿಕ ಈತನ ಒಪಿನಿಯನ್ ಏನಾಗುತ್ತೆ ಅನ್ನುವಂಥದ್ದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಗಿಲ್ಲಿ ಬದಲಾಗಿದ್ದಾನೆ ಗೆದ್ದ ಬಳಿಕ ಅಂತೇಳಿ ಅನಿಸುತ್ತಾ, ಅಥವಾ ಒತ್ತಡಗಳು ಆ ರೀತಿ ಮಾಡ್ತಿದೆ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.